ಕರ್ನಾಟಕ ರಾಜ್ಯ ಬರಗಾರ ಸಂಘ ಹೂವಿನಡಗಲಿ ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಜಿಲ್ಲಾ ಮಟ್ಟದ ಕವಿಗೋಷ್ಠಿ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ಉಪನ್ಯಾಸ ಹಾಗೂ ತಾಲೂಕಾ ಪದಾಧಿಕಾರಿಗಳಿಗೆ ನೇಮಕ ಮಾಡುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಸಿದ್ದಪ್ಪ ಹೊಟ್ಟಿ ಅವರು ಮಾತನಾಡಿ, ಹಲವು ವರ್ಷಗಳಿಂದ ಬೀಳು ಬಿದ್ದ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಮರುಜೀವ ತುಂಬಿ ಜಿಲ್ಲೆಯಲ್ಲಿ ಐತಿಹಾಸಿಕ ಹಿನ್ನೆಲೆಯಾದ ಜಿಲ್ಲಾ ಕಾರ್ಯವನ್ನ ನಿಮ್ಮೆಲ್ಲರ ಸಹಕಾರದಿಂದ ನಡೆಸಲಾಗಿದೆ. ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಶಾಂತಗೌಡ ಅವರು ಮಾತನಾಡಿ, ಗಡಿ ಜಿಲ್ಲೆಯಾಗಿ ಇರುವುದರಿಂದ ತೆಲುಗು, ಹಿಂದಿ, ಉರ್ದು ಭಾಷೆಯ ಪ್ರಭಾವದಿಂದ ಕನ್ನಡ ಭಾಷೆ ಮರೆಮಾಚಿ ಹೋಗಿದೆ. ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ನೀಡಿ ಅಕ್ಷರಗಳ ಜೋಡಣೆಯನ್ನು ಮಾಡಿ ಶಿಕ್ಷಣ ಕ್ಷೇತ್ರದಿಂದ ಕನ್ನಡ ಭಾಷೆ ಶ್ರೀಮಂತಗೊಳಿಸೋಣ ಎಂದು ಮಾರ್ಮಿಕವಾಗಿ ನುಡಿದರು. ನ್ಯಾಯವಾದಿಗಳು ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ನಾಗರತ್ನ ಮೂರ್ತಿ ಅನಂಪುರ ಮಾತನಾಡಿ, ಕನ್ನಡ ಸಾಹಿತ್ಯ ಸಂಸ್ಕೃತಿ ಹೊಂದಿದವರು ತಮ್ಮ ಜೀವನ ಮೌಲ್ಯವನ್ನ ಹೆಚ್ಚಿಸಿಕೊಳ್ಳುತ್ತಾರೆ. ಸಾಧಕರಿಗೆ ಸಾವಿಲ್ಲ, ಸಾಧನೆಗೆ ಭಯವಿಲ್ಲ ಎಂಬಂತೆ ಸಾಧನೆ ಮಾಡಿದವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಗಮಕ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಶ್ರೀನಿವಾಸ ಜಾಲವಾದಿ ಅವರು ಮಾತನಾಡಿ, ಒಳ್ಳೆಯವರ ಸಹವಾಸದಿಂದ ಒಳ್ಳೆಯ ಹೃದಯವಂತಿಕೆ, ಒಳ್ಳೆಯ ಗುಣಮಟ್ಟ ನಿರ್ಮಾಣವಾಗಲು ಸಾಧ್ಯ ಎಂದು ಹೇಳಿದರು. ಸತ್ಯ ಮತ್ತು ಅಸತ್ಯದ ಮುಂದೆ ಸತ್ಯವೇ ಜಯವಾಗುತ್ತದೆ. ಆದರೂ ಈಗ ಸತ್ಯಕ್ಕೆ ಒಂದು ಪಟ್ಟು ಸುಳ್ಳಿನ ಸುಳಿವು ಜಾಸ್ತಿಯಾಗಿ ಕೊನೆಗೆ ಸತ್ಯವೇ ಜಯಬೇರಿಯಾಗುವುದು ಖಂಡಿತವಾಗಿದೆ ಎಂದು ಹೇಳಿದರು. ಗಜಲ್ ಲೇಖಕಿ ಶ್ರೀಮತಿ ನೀಲಮ್ಮ ಬಿ ಮಲ್ಯ ಅವರು ಮಾತನಾಡಿ, ಯುವ ಕವಿ ಕವಯಿತ್ರಿಯರಿಗೆ ನಿಮ್ಮ ಬಲ, ನಿಮ್ಮ ಛಲ, ನಿಮ್ಮ ಶಕ್ತಿ, ನಿಮ್ಮ ಹೋರಾಟ ನಿಮ್ಮನ್ನ ಇನ್ನೊಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಸಾಧ್ಯವಾಗುತ್ತದೆ. ನಿರಂತರ ಶ್ರಮದಿಂದ ಫಲ ಸಿಕ್ಕೇ ಸಿಗುವುದು, ಅದು ನಮ್ಮ ಕಟ್ಟಿಟ್ಟ ಬುತ್ತಿಯಾಗಿದೆ ಎಂದು ಹೇಳಿದರು. ಇನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿಯನ್ನ ನೀಡಿ 25ಕ್ಕೂ ಹೆಚ್ಚು ಜನ ಕವಿಗಳು ತಮ್ಮ ಸ್ವರಚಿತ ಕವನ ವಾಚನ ಮಾಡಿ ಪ್ರಶಂಸಾ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು. ಡಿಕೆ ದೇವೇಂದ್ರ, C9 ಕನ್ನಡ ನ್ಯೂಸ್, ಯಾದಗಿರಿ. ನಮ್ಮನ್ನೇ ಹಾಕಿಕೊಳ್ತಾರೆ. ಈಗ ನಾವು ಒಂದು ಸಮ್ಮೇಳನ ಮಾಡಬೇಕಾದ್ರೆ ನಾವು ಪುರಿಕೋಣ ಬಿದ್ದೋಗ್ತಾವೆ. ಈ ಸಮ್ಮೇಳನ ನಾವೆಲ್ಲ ಮಾಡ್ತೀವಿ, ಪುಸ್ತಕ ಪ್ರಿಂಟ್ ಮಾಡಬಹುದು, ಸ್ಮರಣ ಸಂಚಿಕೆ ಮಾಡಬಹುದು. ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಬಂದಾಗ ಕಾಣದು ನಮ್ಮಲ್ಲಿ. ಅವರು ಒಂದು ಉದಾಹರಣೆ ಹೇಳಿದರು. ಆ ಉದಾಹರಣೆ ಹೆಸರು ನಾನು ಹೇಳಕ್ ಹೋಗಲ್ಲ, ನನಗೂ ಗೊತ್ತು ಯಾರು ಅಧ್ಯಕ್ಷರು ಮಾಡಿದ್ರು, ಯಾರು ಇದು ಮಾಡಿದ್ರು. ನಾನು ಕೂಡ ಕಟ್ಟಡ ತಗೊಂಡಾಗ ಇಲ್ಲಿ ನಮಗೆ ಈ ಹಿಂದೆ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಧಿಯೊಳಗೆ MK ಬೀರ್ನೂರ್ ಅವರಿದ್ದಾಗ ಸೈಟ್ ಅಂದ್ರೆ ಅಧಿವೇಶನ ಶಾಂಕ್ಷನ್ ಆಯಿತು ಮುನ್ಸಿಪಾಲಿಟಿಯಿಂದ. ಅದು ಸೇಗ ಲೋಕಲ್ ಮಾಡ್ತಾರೆ. ಅದು ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋ ತದನಂತರ ಬಂದಿರ್ತಕ್ಕಂಥ ಬೀರ್ನೂರ್ ಆದ ನಂತರ ಅಧ್ಯಕ್ಷರು ಬಸವಂತರಾಯಗೌಡರು ಏನೋ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಅಭಿವೃದ್ಧಿ ಪ್ರಾಧಿಕಾರದಿಂದ 15 ಲಕ್ಷ ಬಜೆಟ್ ತಂದ ಮೇಲೆ ಅಲ್ಲೇ ಬಿಟ್ಟು ಬಜೆಟ್ ಆ ಬಿಟ್ಟ ಮೇಲೆ ಶಕ್ತಿಯನ್ನು ಅನಾವರಣ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕಾಗಿ ಈ ಒಂದು ನುಡಿನಮನವನ್ನು ನುಡಿಲಿರ್ತಕ್ಕಂಥ ಎಲ್ಲ ನನ್ನ ಸಾಧಕರಿಗೆ ಒಂದು ನನ್ನ ಕಡೆಯಿಂದ ಅಭಿನಂದನೆಗಳು. ಯಾಕಂದ್ರೆ ಸಾಧಕರಿಗೆ ಯಾವತ್ತೂ ಸಾವಿರಲ್ಲ. ಆ ಸಾಧಕರು ಮಾಡಿದಂತ ಕೆಲಸಕ್ಕೆ ಅವರ ನಂತರನೂ ಸಹ ಒಂದು ಸಾಧಕರಿಗೆ ಒಂದು ಸನ್ಮಾನದ ರೂಪದಲ್ಲಿ ಈ ನೆಲದಲ್ಲಿ ಅವರಿಗೆ ಒಂದು ಹೆಸರು ಇರುತ್ತೆ ಅಂತ ಹೇಳಿಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಯಾರೋ ಒಬ್ಬರು ಸಾಹಿತಿಗಳು ಹೇಳಿದ್ರು, ಪುಸ್ತಕ ಓದಿದರೆ ಪುಸ್ತಕ ಹೇಳ್ತಂತೆ, ಪುಸ್ತಕ ನನ್ನನ್ನು ಓದಿದರೆ ನಾನು ತಲೆಯತ್ತಿ ನಡೆಯುವಂತೆ ಮಾಡುತ್ತೇನೆ. ಅದೇ ಮೊಬೈಲ್ ಹೇಳ್ತದಂತೆ, ನನ್ನನ್ನು ನೋಡಿದರೆ ತಲೆ ತಗ್ಗಿ ನಡೆಯುವಂತೆ ಮಾಡುತ್ತೇನೆ ಅಂತೇಳಿ. ಇವತ್ತಿನ ದಿನ ನಿಜವಾಗ್ಲೂ ನಾವು ಪುಸ್ತಕವನ್ನು ಓದಿದರೆ ನಮ್ಮ ಜೀವನ ಮಟ್ಟ, ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಾಗ ನಿಜವಾಗ್ಲೂ ಕೇವಲ ಶಿಕ್ಷಣ ಪಡೆದಷ್ಟು ಸಾಲದು, ಅದರ ಜೊತೆ ಸಂಸ್ಕಾರ ಬೇಕು. ಇವತ್ತು ಓದಿದವರು ಎಷ್ಟೋ ಜನ ದಾರಿ ತಪ್ಪಿರ್ತಕ್ಕಂಥ ಉದಾಹರಣೆಗಳಿವೆ. ಇಂದಿನ ಇದು ಒಂದು ನೀಲಮ್ಮ ಅಂತ ಒಂದು ಬಂಡಾಯ ಅಂದ್ಕೊಳ್ಳಿ, ನಾವಾಗಿ ನಾವು ಇವತ್ತು ಸೃಷ್ಟಿ ಮಾಡ್ಕೊಳ್ಳೋದಕ್ಕಾಗಿದೆ. ಇವತ್ತು ನನ್ನ ಕೆಂಬಾವಿ ಸಾಹಿತ್ಯ ವಲಯದಲ್ಲಿ ಏನಾಗಿದೆ ಅನ್ನೋದಂತ ಆ ಎಗ್ರಿಮೆಂಟ್ ಸಾರಿ ಇವತ್ತು ನಾವು ಉತ್ತರ ಕೊಡ್ಬೇಕು. ಅದು ಮುಂದಿನ ದಿನಮಾನಗಳಲ್ಲಿ ನಾನು ಅದನ್ನ ಸರಿಪಡಿಸ್ತೀನಿ. ಸರಿಪಡಿಸಲಿಲ್ಲ ಅಂದ್ರೆ ನಾನು ಈ ನೀಲಮ್ಮ ಕವಿಗೋಷ್ಠಿಯಲ್ಲಿ ನಾಲ್ಕಿಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಸೋದರ ನಿಮ್ ತಪ್ಪು ತಿಳ್ಕೋ ಅವಶ್ಯಕತೆ ಇಲ್ಲ, ಅವನಿಗೂ ಒತ್ತಡಗಳಿದ್ದಾವೆ.
ಆ ಒತ್ತಡಗಳಿಗೋಸ್ಕರ ಆಗಿದ್ದಾವೆ. ಅದು ಏನಿಲ್ಲ, ನನ್ನ ತಮ್ಮ ಅವನ ಕ್ಲಾಸ್ಮೇಟ್, ಹೀಗಾಗಿ ಎಲ್ಲನು. ಆದ್ರೆ ಇವತ್ತು ನೀಲಮ್ಮನೆ ನಿಂದಿಸಿದಾನೆ ಅಂದ್ರೆ ಅದು ಮಡಿವಾಳಪ್ಪ ಪಾಟೀಲ್ ಬಿಟ್ರೆ ಮತ್ತೆ ಯಾರೂ ಇಲ್ಲ. ಗಜಲ್ ಕ್ಷೇತ್ರದಲ್ಲಿ ನನ್ನ ಕರ್ನಾಟಕದಲ್ಲಿ ನಿಲ್ಲಿಸಿದ್ದಾರೆ. ನಿಜವಾಗ್ಲೂ ನನ್ನ ಜಿಲ್ಲೆಯಲ್ಲಿ ನನಗೆ ಯಾರು ಬೆಳೆಸಿಲ್ಲ. ಅದಕ್ಕೆ ಏನ್ ರೀಸನ್ ಇದೆ ನನಗೆ ಗೊತ್ತಿಲ್ಲ. ರೀಸನ್ ನನ್ನ ಅವಶ್ಯಕತೆನೂ ನನಗಿಲ್ಲ. ಈ ಕವಿಯತ್ರಿ ಕವಿಗಳಿಗೆ ನಾನು ನಿಮ್ಗೆ ಇಷ್ಟ ಹೇಳ್ತೀವಿ, ನಿಮ್ಮ ಛಲ, ನಿಮ್ಮ ಹೋರಾಟ, ನಿಮ್ಮ ಬಲ, ನಿಮ್ಮ ಒಂದು ಆತ್ಮವಿಶ್ವಾಸವಿದ್ರೆ ನಮಗೆ ಯಾರ ಅವಶ್ಯಕತೆ ಇಲ್ಲ. ಬೆನ್ನು ತಟ್ಟೋ 1-2 ಕೈಗಳಿದ್ರೆ ಸಾಕು. ನಮ್ಮ ಸಾವಿರಾರು ಕವಿ ಕೈಗಳು ನಮಗೆ ಅವಶ್ಯಕತೆ ಇಲ್ಲ. ಹೀಗಾಗಿ ನಾನು ಇಲ್ಲಿ ಬಂದಿರುವ ಆಸೆ, ನಾನು ಗಜಲ್ ಕ್ಷೇತ್ರದಲ್ಲೂ ನಿಮಗೆ ಗೊತ್ತಿರಬೇಕು, ಬಾಬಾ ಶ್ರೀನಿವಾಸ್ ಸರ್ ಗೊತ್ತಿದೆ ಅಂತ ಅನ್ಕೋತಿದ್ದೀನಿ. ಎಲ್ಲರೂ ಏನೋ ಒಂದು ಗೊತ್ತಿಲ್ಲ, ಒಂದು ನಮ್ಮ ಶಾಂತಗೌಡ ಸರ್ ಬಹಳ ಚಂದ ಹೇಳಿದ್ರು, ಅದು ನನಗೆ ಹೃದಯ ತಟ್ಟಿತ್ತು. ನಿಜ, ನಮ್ಮವರೇ ನಮ್ಗೆ ತುಳಿತಿದ್ದಾರೆ. ನಮ್ ಖಾಸಗಿ ವಿಚಾರಗಳು ಬಿಟ್ಟು ಬಿಡ್ರಿ. ನಾವೇನ್ ಮಾಡ್ತೀವಿ ಅನ್ನೋದನ್ನ ಅದನ್ನ ನೀವು ಮೆನ್ಷನ್ ಮಾಡ್ಬೇಕು. ನಮ್ಮ ಒಂದು ಬಾಧೆಗಳು, ವಿರೋಧಗಳು ಎಲ್ಲಾ ಕ್ಷೇತ್ರದಲ್ಲಿವೆ. ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಬಂದಾಗ ಗೊತ್ತಾಯ್ತು ಇದ್ರಲ್ಲೂ ಕೂಡ ರಾಜಕೀಯ ಇದೆ ಅಂತ. 50% ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಕನ್ನಡನೇ ಗೊತ್ತಿರಲಿಲ್ಲ, ಕನ್ನಡ ಮಾತಾಡಲಿಕ್ಕೂ ಕೂಡ ಗೊತ್ತಿರಲಿಲ್ಲ. ಎಲ್ಲವೂ ತೆಲುಗುಮಯ ಆಗಿತ್ತು. ಇದ್ರ ಜೊತೆಗೆ ನಮ್ಮ ಶಿಕ್ಷಕರಿಗೂ ಕೂಡ ಕನ್ನಡ ಗೊತ್ತಿರಲಿಲ್ಲ. ಇಲ್ಲಿ ಅಪರೂಪಕ್ಕೆ ನಾನು ಅವತ್ತಿನ ದಿವಸ ಹೆಚ್ಚು ಕಡಿಮೆ ನಾನು ಧಾರವಾಡದಲ್ಲಿ ಓದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವತ್ತು ನಾನು ಇಲ್ಲಿ ಮಾತನಾಡ್ತಿದ್ದೆ ಅಂತಂದ್ರೆ ಗಾಬರಿಯಾಗಿ ಅವರು ಕೇಳ್ತಿದ್ರು ಇದ್ಯಾವ ಭಾಷೆ ಅನ್ನೋ ರೀತಿಯಲ್ಲಿ. ಅಷ್ಟರ ಮಟ್ಟಿಗೆ ಈ ಭಾಷೆಯ ಒಂದು ಹಿನ್ನಡೆಯನ್ನ ಈ ಭಾಗದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತು ನೋಡಿದ್ರೆ ನೂರಾರು ಸಂಖ್ಯೆಯಲ್ಲಿ ಕವಿಗಳು ಇವತ್ತು ಕವಿಗೋಷ್ಠಿಗೆ ಸೇರಿರುವಂತದ್ದು. ಅಂದರೆ ಈ ಒಂದು 20-25 ವರ್ಷಗಳಲ್ಲಿ ಆಗಿರತಕ್ಕಂಥ ಒಂದು ಬದಲಾವಣೆ, ಈ ಒಂದು ಸಕಾರಾತ್ಮಕವಾದಂತಹ ಒಂದು ಬದಲಾವಣೆಯನ್ನ ಇವತ್ತು ನಾವು ಇಲ್ಲಿ ಗಮನಿಸ್ತಿದ್ದೇವೆ. ಇಂಥ ಒಂದು ಅದ್ಭುತವಾದಂತಹ ಒಂದು ರೀತಿಯಲ್ಲಿ ತಾವೆಲ್ಲರೂ ಇವತ್ತು ಬರಹಗಾರರಾಗಿ ಮುಂದೆ ಬರ್ತಾ ಇದ್ದೀವಿ. ಭಾಷೆ, ಭಾವನೆ ಮತ್ತು ಕಲ್ಪನೆ ಇವೆಲ್ಲವನ್ನ ಸೇರಿ ನೀವು ಬರಹವನ್ನ ಒಂದು ಮೂರ್ತ ರೂಪಕ್ಕೆ ತಂದಾಗ ಮಾತ್ರ ಅದು ಒಂದು ಅದ್ಭುತವಾದಂತಹ ಒಂದು ಬರಹ ಆಗ್ತದೆ. ಇನ್ನೊಬ್ರು ಓದತಕ್ಕಂತ ಒಂದು ರೀತಿಯಲ್ಲಿ ಓದಿಸಿಕೊಂಡು ಹೋಗ್ತಕ್ಕಂಥವ್ರು ಒಂದೇ ಕಡೆ ಕೂಡಿದಾಗ ಅಲ್ಲೆಲ್ಲ ಬಹಳ ಒಳ್ಳೆಯತನವೇ ನಿರ್ಮಾಣ ಆಗ್ತದೆ, ಕೆಟ್ಟದ್ದು ಕೂಡಿದಾಗ ಕೆಟ್ಟದ್ದು ನಿರ್ಮಾಣ ಆಗ್ತದೆ ಅಂತ ಹೇಳ್ತೀವಲ್ಲ. ಅದಕ್ಕಾಗಿ ಮೊದಲು ಜನರು ಸುಮಾರು 1920ರಲ್ಲಿ ಹೇಳಿದ್ರು, ನಿಶ್ಶಬ್ದ ನಿಶ್ಶಬ್ದ ಶಬ್ದದಾಚೆ ಶಬ್ದ, ನಿಶ್ಶಬ್ದವೆಂದರೂ ಮೌನವಲ್ಲ, ನಿಸ್ಸೀಮ ನಿಸ್ಸೀಮ ಸೀಮದಲ್ಲಿ ನಿಸ್ಸೀಮ, ನಿಸ್ಸೀಮವೆಂದರೂ ಶೂನ್ಯವಲ್ಲ. ಮೌನ ಶೂನ್ಯದ ಅರ್ಥವನ್ನು ಕೇವಲ 4 ಸಾಲುಗಳಲ್ಲಿ ಹೇಳ್ಬಿಟ್ರು. ಇದರ ಬಗ್ಗೆ PhD ಮಾಡಿದ್ರು. ಅವರು ಇಡೀ ಸಾಹಿತ್ಯದ ಬಗ್ಗೆ ಅಲ್ಲ, ನೇರು ಸದಸ್ಯದ ವ್ಯಕ್ತಿ. ಆವಾಗಿನ ಕಾಲಕ್ಕೆ ಮುಲ್ಕಿ ಪರೀಕ್ಷೆ ಪಾಸ್ ಆದಂಥವ್ರು ಮೊದಲು ಜನರು. ಆವಾಗಿನ ಕಾಲಕ್ಕೆ ಮುಲ್ಕಿ ಪರೀಕ್ಷೆ ಪಾಸ್ ಆಗಿ ಅಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಅಲ್ಲೆಲ್ಲ ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಭೇಟಿಯಾಗಿ ಬಂದಂಥವ್ರು. ಸ್ವಯಂ ಸಣ್ಣ ಹಳ್ಳಿಯಲ್ಲಿರ್ತಕ್ಕಂಥವ್ರು 16 ಭಾಷೆಗಳನ್ನು ಕಲ್ತಿದ್ರು, ಬಂಗಾಲಿ, ಇಂಗ್ಲಿಷ್ ಎಲ್ಲ. ಅವ್ರು ಏನ್ ಬರ್ತಾರೆ 4 ಸಾಲು, ಇದ್ರ ಮೇಲೆ ನಾವು 1000 ಪುಟಗಳ PhD ಗ್ರಂಥ ಬರೆದ್ರು ಕೂಡ ಆ ಮಟ್ಟಕ್ಕೆ ಹೋಗುದಿಲ್ಲ. ಎಂತ ಅದ್ಭುತವಾದಂಥ ಸಾಹಿತ್ಯದ ನಮ್ಮಲ್ಲಿ ಇಲ್ಲೇ